ಸರ್ ಸರ್ ಏನ್ ಸರ್ ಇದೆಲ್ಲ? ನೋಡು ಶೌರ್ಯ, ನಾನು ಕೂಡ ಸಂಬಳ ತಗೊಳ್ಳೋಂತ ಒಬ್ಬ ಕೆಲಸಗಾರ. ನನ್ನ ಕೈಯಲ್ಲಿ ಏನೂ ಇಲ್ಲ. ಚೇರ್ಮನ್ ಅವರೇ ಮಾರಿದ್ದು. ಅವ್ರು ಹೇಳಿದ್ದನ್ನ ಮಾಡೋದಷ್ಟೇ ನನ್ನ ಕೆಲಸ. ಸರ್ ಇವರೆಲ್ಲ ಈ ಗ್ರೌಂಡ್ನೇ ನಂಬ್ಕೊಂಡಿದ್ದಾರೆ. ಇವಾಗ ಈ ಗ್ರೌಂಡೇ ಇಲ್ಲ ಅಂದ್ರೆ ಇವರೆಲ್ಲ ಎಲ್ಲಿ ಹೋಗಿ ಆಟ ಆಡ್ತಾರೆ? ಪ್ಲೀಸ್ ಹೇಳಿ. ನೋಡು ಶೌರ್ಯ, ನಾವೀಗ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದೀವಿ. ನೋಟ್ ಎಲ್ಲ ಹೋಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಇದೀವಿ. ಈ ಗ್ರೌಂಡ್ ಅಲ್ಲಿ ಆಡೋ ಗೇಮ್ ಬಿಟ್ಟು ಆನ್ಲೈನ್ ಗೇಮ್ಸ್ ಎಲ್ಲ ಬಂದ್ಬಿಟ್ವು. ಆನ್ಲೈನ್ ಅಲ್ಲಿ ಅಲ್ಲೇ ಡಿಸೈಡ್ ಆಗುತ್ತೆ. ನೀವಿನ್ನು ಗ್ರೌಂಡ್ ಅಂತ ಇದ್ದೀರಾ. ನಿಮ್ ಮೇಲೆ ನಂಗೆ ಸ್ವಲ್ಪ ರೆಸ್ಪೆಕ್ಟ್ ಇದೆ, ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ವೆಕೇಟ್ ಮಾಡಿ, ಬೇಗ ವೆಕೇಟ್ ಮಾಡಿ. ಸರ್, ನಾವ್ ಖಾಲಿ ಮಾಡಲ್ಲ. ಹೌದು, ನಾವು ಖಾಲಿ ಮಾಡಲ್ಲ. ನಾವು ಖಾಲಿ ಮಾಡಲ್ಲ. ಕೇಳಿಸ್ಕೊಂಡ್ರಲ್ಲ, ಅದೇ ನಮ್ಮ ಮಾತು. ನಾವು ಖಾಲಿ ಮಾಡಲ್ಲ. ದಡ್ಡನ್ ತರ ಮಾತಾಡ್ಬೇಡ ಶೌರ್ಯ. ನೀನೊಬ್ಬ ಸೋತೋಗಿರುವಂತ ಪ್ಲೇಯರ್. ನಿನ್ ಹಾಗೆ ಇವರನ್ನೆಲ್ಲ ಟ್ರೈನ್ ಮಾಡಿ ಕೆಲ್ಸಕ್ಕೆ ಬರ್ದೇ ಇರೋ ಹಾಗೆ ಮಾಡಬೇಕು ಅಂತ ಇದೆಯಾ? ಸರ್, ಮರ್ಯಾದೆಯಾಗಿ ಮಾತಾಡಿದ್ರೆ ಒಳ್ಳೇದು. ನಮ್ ಸರ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಹಾಗೆ ಹೇಳ್ತಿದ್ದೀರಾ? ನಿಜಾನೇ ಅಲ್ವೇನಮ್ಮ? ಪ್ರತಿ ಸಲ ಯಾರಾದ್ರೂ ಒಬ್ರು ಬಂದು ನಾವ್ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಏನು ಮಾಡದೆ ಹಾಳು ಮಾಡ್ತಾ ಇರ್ತಾರೆ. ದೊಡ್ಡಪ್ಪ, ಅಲ್ಲಿ ನೋಡಿ, ಅಲ್ಲೇನೋ ಜಗಳ ನಡೀತಿರೋ ಹಾಗಿದೆ. ಈ ಗ್ರೌಂಡ್ ಇಂದ ಯಾರಿಗೂ ಏನು ಉಪಯೋಗ ಇಲ್ಲದೆ ಇದ್ಮೇಲೆ ಇಷ್ಟು ಬೆಲೆ ಬಾಳುವಂತ ಖಾಲಿ ಜಾಗನ ಸುಮ್ನೆ ಬಿಡ್ತಾರ? ಅದಕ್ಕೆ ಚೇರ್ಮನ್ ಅವರು ಮಾರ್ಬಿಟ್ರು. ಅಯ್ಯೋ, ಇವ್ರನ್ನ ಬೇಡ್ಕೊಳ್ಳೋದೇನ್ ಸರ್? ಪೊಲೀಸ್ನವ್ರು ಕಾಲ್ ಮಾಡಿದ್ರೆ ಅವರೇ ಖಾಲಿ ಮಾಡಿಸ್ತಾರೆ. ಯಾರೇ ಬಂದ್ರು ನಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸೋದಕ್ಕಾಗಲ್ಲ. ಇದು ನಮ್ ಗ್ರೌಂಡ್, ನಮ್ ಸೆಂಟಿಮೆಂಟ್. ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಮೊದಲು ನೀವೆಲ್ಲ ಇಲ್ಲಿಂದ ಆಚೆ ಹೋಗಿ, ಇಲ್ಲ ಅಂದ್ರೆ ಈ ಸ್ಟಿಕ್ಗಳಿಗೆ ಕೆಲಸ ಕೊಡ್ಬೇಕಾಗತ್ತೆ. ಹೌದು. ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಇವಾಗ್ಲೇ ಫೋನ್ ಮಾಡ್ತೀನಿ. ಯಾರಿಗೂ ಯಾವ ಫೋನು ಮಾಡೋ ಅವಶ್ಯಕತೆ ಇಲ್ಲ. ನಮಸ್ಕಾರ ರಾಜಾರಾಮ್ ಅವ್ರಿಗೆ. ನಮಸ್ಕಾರ. ಹಲೋ. ನಾವು ಗೆಲ್ತೀವಿ. ನಮ್ ಗ್ರೌಂಡ್ ಕಾಪಾಡ್ತೀವಿ. ನನ್ ಪ್ರಾಣ ಪಣಕ್ಕಿಟ್ಟಾದ್ರು ಇವರೆಲ್ಲ ಗೆಲ್ಲೋ ಹಾಗೆ ಮಾಡೋದು ನನ್ ಜವಾಬ್ದಾರಿ. ಹೌದು ಅಪ್ಪ, ಇಷ್ಟು ದಿನ ನಮ್ ಕನ್ಸುಗಳಿಗೋಸ್ಕರ ಮಾತ್ರನೇ ಕಷ್ಟಪಟ್ವಿ. ಈಗ ಈ ಗ್ರೌಂಡ್ಗೋಸ್ಕರ ಕಷ್ಟಪಡ್ತೀವಿ. ಈ ಗ್ರೌಂಡು ನಮ್ ಜವಾಬ್ದಾರಿ. ಗೆದ್ದು ಸಾಧಿಸ್ಕೊಳ್ತೀವಿ. ಹೌದು, ಸಾಧಿಸ್ತೀವಿ. ನಮ್ ಗ್ರೌಂಡ್ ಕಾಪಾಡ್ಕೊಳ್ತೀವಿ. ನಾವು ಗೆಲ್ತೀವಿ. ಸೂಪರ್. ಇದೇ ಸ್ಪಿರಿಟ್ ಅಲ್ಲಿ ಆಡಿದ್ರೆ ನಿಮ್ಮನ್ನ ತಡೆಯೋದು ಯಾರು? ನೀವೇ ವಿನ್ನರ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ನೀವು ಹೊರಡ್ಬೋದು. ನಮಸ್ಕಾರ. ನಮಸ್ಕಾರ. ಹುಷಾರಾಗಿ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಮುಂಚೆ ನೀವು ಬಂದಿದ್ರಿ ಅಲ್ವಾ? ಹೌದು ಸರ್. ನಿಮ್ಗೆ ಜಾಬ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ವೇಟ್. ಯಾವಾಗ ಬಂದಿದ್ದು? ಈಗಷ್ಟೇ ಅಲ್ವಾ ಸರ್ ಬಂದಿದ್ದು? ನೀವ್ ಯಾವಾಗ ಬಂದಿದ್ದು ಅಂತ ಕೇಳಲಿಲ್ಲ. ನಿಮ್ಗೆ ಕೆಲಸ ಯಾವಾಗ ಬಂತು ಅಂತ ಕೇಳಿದ್ದು. ಅದು ಜಾಸ್ತಿ ಯೋಚನೆ ಮಾಡಬೇಡಿ. ಆ ವಿಷಯನ ನೀವು ಮರ್ತೋಗಿ 3 ತಿಂಗಳು ಆಗೋಗಿದೆ. ನಿಮ್ಗೆ ಜಾಬ್ ಸಿಕ್ಕಿರೋದು ಇವಾಗಲ್ಲ, ಆಗ್ಲೇ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ. ನಿಮ್ಗೆ ಆಫರ್ ಲೆಟರ್ ಕಳಿಸಿದ್ವಿ. ನೀವು ಬಂದಿಲ್ಲ ಅಂತ ಫೋನ್ ಕೂಡ ಮಾಡಿದ್ವಿ. ಹೌದು ಸರ್. ನೆನ್ಪಿಗೆ ಬಂತಾ?
ತಕ್ಷಣ ಬಂದು ಜಾಯಿನ್ ಆಗ್ದೇನೆ ನಾವು ಹೇಳಿದ್ಮೇಲೂ ನಿರ್ಲಕ್ಷ್ಯ ಮಾಡಿದೀರಾ. ಅಯ್ಯೋ ಸಾರಿ ಸರ್, ಆಗ ಸ್ವಲ್ಪ ಪ್ರಾಬ್ಲಮ್ ಆಗಿ ಬರಕ್ಕಾಗ್ಲಿಲ್ಲ. ಹಾಗೆ ಹೇಳ್ಬಾರ್ದು. ಪ್ರಾಬ್ಲಮ್ ಇದ್ರೇನೆ ಜಾಬ್ ಮಾಡೋದಿಕ್ ಬರ್ಬೇಕು. ಅದೇಂಗ್ ಸರ್? ಪ್ರಾಬ್ಲಮ್ ತೀರೋಗ್ಬೇಕಲ್ವಾ? ಸರ್ ಆ ಪ್ರಾಬ್ಲಮ್ ಬೇರೆ ಸರ್, ಈ ಪ್ರಾಬ್ಲಮ್ ಬೇರೆ. ನಿಮ್ ಪ್ರಾಬ್ಲಮ್ ನಮಗ್ ಬೇಕಾಗಿಲ್ಲ. ನಾವು ಬನ್ನಿ ಅಂದ್ರೆ ಬರ್ಬೇಕು, ಹೋಗಿ ಅಂದ್ರೆ ಹೋಗ್ಬೇಕು. ಇದು ಎಂಪ್ಲಾಯರ್ಗೂ ಎಂಪ್ಲಾಯಿಗೂ ಇರೋ ಪಾಲಿಸಿ. ಸರ್ ಈಗ ನನಗೆ ಜಾಬ್ ಸಿಕ್ಕಿದ್ಯಾ ಅಥವಾ ಇಲ್ವಾ ಸರ್? ನೀವು ಬುಕ್ ಮಾಡಿದ್ರೆ ನಿಮ್ಗೆ ಕ್ಯಾಬ್ ಬರುತ್ತೆ. ಸ್ವಂತ ಬೈಕ್ ಇದ್ರೆ ನಿಮ್ಗೆ ಬೇಗ ಊರ್ ಸಿಕ್ಬಿಡುತ್ತೆ. ಯು ಕ್ಯಾನ್ ಗೋ ನೌ. ಸರ್ ಸರ್ ಸರ್, ಅವಾಗ ನಾನು ಬರ್ದೇ ಇರೋಂಥ ವಿಷಯನ ನೀವು ಮನ್ಸಿಗೆ ಹಾಕೋಬೇಡಿ ಸರ್. ಇನ್ಮೇಲೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್. ನನಗೀಗ ಜಾಬ್ ತುಂಬಾ ಮುಖ್ಯ ಸರ್. ಪ್ಲೀಸ್ ಸರ್. ನೋಡಿ ಮಿಸ್ಟರ್ ಶ್ರೀನಿವಾಸ್, ನೋಡಿ ಶ್ರೀನಿವಾಸ್, ಜಾಬ್ ನಿಮಗ್ ಸಿಕ್ಕಿದಾಗ ನೀವು ಬರ್ಬೇಕೆ ಹೊರತು ನಿಮಗ್ ಬೇಕು ಅಂದಾಗ ಜಾಬ್ ಬರಬಾರ್ದು. ಸರ್ ಸಾರಿ ಸರ್, ಇನ್ ಮುಂದೆ ಸಿನ್ಸಿಯರ್ ಆಗಿ ಮಾಡ್ತೀನಿ ಸರ್. ಈ ಕೈಗಳು ಅರೆ, ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ ಸರ್, ಆದ್ರೆ ಈಗ ಸದ್ಯಕ್ಕೆ ಇದೇ ನನಗೆ ಅಭಯ ಅಸ್ತ. ಬೇಡ ಅನ್ಬೇಡಿ ಸರ್, ಪ್ಲೀಸ್. ಕೈ ಬಿಡಿ ಮೊದಲು. ಸರ್ ಕೈ ಬಿಡಿ ಸರ್, ಕೈ ಬಿಡಿ ಸರ್ ಪ್ಲೀಸ್ ಸರ್. ಬಂಗಾರದಂತ ಅವಕಾಶನ ಮಿಸ್ ಮಾಡ್ಕೊಂಡು ಇವಾಗ ಬಂದ್ ಬೇಡ್ಕೊಂಡ್ರೆ ಏನ್ ಪ್ರಯೋಜನ? ನಿಮ್ಗೋಸ್ಕರ ಇಲ್ಲಿ ಕುರ್ಚಿ ಹಾಕಿ ರಾಜ ಯಾವಾಗ ಬರ್ತಾರೆ ಅಂತ ಡೈಲಿ ಬಟ್ಟೆ ತಗೊಂಡ್ ಕುರ್ಚಿನ ಒರ್ಸಕ್ಕಾಗಲ್ಲ ಅಲ್ವಾ? ಸಮಯನ ಸದುಪಯೋಗ ಪಡಿಸ್ಕೊಳ್ಳೋ ಅಂತ ಎಂಪ್ಲಾಯ್ಗೆ ಆ ಜಾಬ್ನ ನಾವು ಕೊಟ್ಟಿದೀವಿ. ನೀವು ಹೋಗ್ಬೋದು. ಸರ್ ಹಾಗೆ ಹೇಳ್ಬೇಡಿ ಸರ್. ಸರ್ ಪ್ಲೀಸ್ ಸರ್, ಈಗ ನಾನು ಜಾಬ್ ಇಲ್ದೇನೆ ಮನೆಗೆ ಹೋಗಕ್ಕಾಗಲ್ಲ. ನಾನು ಪ್ರೂವ್ ಮಾಡ್ಕೋಬೇಕು. ಪ್ಲೀಸ್ ಸರ್. ಪ್ರೂವ್ ಮಾಡೋದಲ್ಲ, ಮೊದಲು ನಿಮ್ಮನ್ನ ಬದಲಾಯಿಸ್ಕೊಳ್ಳಿ. ಕಳೆದೋಗಿರೋ ಟೈಮು ಮತ್ತೆ ವಾಪಸ್ ಬರೋದಿಲ್ಲ. ಹಾಗಲ್ಲ ಸರ್. ಸರ್ ಗೆಟ್ ಔಟ್. ಸರ್ ಒಂದೇ ಒಂದು ಅವಕಾಶ ಪ್ಲೀಸ್. ಗೆಟ್ ಔಟ್.